ಮಲೆ ಮಹದೇಶ್ವರ ಚಂದ್ರಶೇಖರ ಮೂರ್ತಿ ಮತ್ತು ಉತ್ತರಾಜಮ್ಮರವರ ಮಗನಾಗಿದ್ದು, ಮಲೆ ಮಹದೇಶ್ವರ ಅವರ ಕಥೆಯು ಶಿವನ ಅವತಾರವೆಂದು ನಂಬಲಾದ ಒಬ್ಬ ಸಂತ ಶರಣರಾಗಿದ್ದು, ಅವರು ಸುಮಾರು 700 ವರ್ಷಗಳ ಹಿಂದೆ ಮಲೆ ಮಹದೇಶ್ವರ ಬೆಟ್ಟ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದರು. ಅವರು ತಮ್ಮ ಪವಾಡಗಳ ಮೂಲಕ ಜನರನ್ನು, ವಿಶೇಷವಾಗಿ ಕಾಡಿನ ಬುಡಕಟ್ಟು ಜನಾಂಗವನ್ನು ತಮ್ಮ ಅನುಯಾಯಿಗಳಾಗಿ ಮಾಡಿಕೊಂಡು, ಜುಂಜೇಗೌಡ ಎಂಬ ಶ್ರೀಮಂತ ಕುರುಬಗೌಡ ಜಮೀನುದಾರರು ಮಲೆ ಮಹದೇಶ್ವರ ಬೆಟ್ಟದ ದೇವಸ್ಥಾನವನ್ನು ನಿರ್ಮಿಸಿದರು. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಬೇಡಂಪಾಯನ ಬೇಡರ ಕಣ್ಣಯ್ಯ, ಕಾರಯ್ಯ, ಬಿಲ್ಲಯ್ಯ ಅವರಿಗೆ ಪ್ರತಿದಿನ ಪೂಜೆ ಮಾಡಲು ಅವಕಾಶವನ್ನು ಕೊಟ್ಟರು. ಸುತ್ತೂರು ಕುಂತೂರು ಮಠ ಮಾರ್ಗವಾಗಿ ಈಗಿನ ಮಲೆ ಮಹದೇಶ್ವರ ದೇವಸ್ಥಾನ ಪ್ರದೇಶಕ್ಕೆ ಬಂದು ತಮ್ಮ ವಾಸಯೋಗ್ಯ ಸ್ಥಳ ಎಂದು ತೀರ್ಮಾನಿಸಿ ಅಲ್ಲಿ ಬೀಡು ಬಿಟ್ಟರಂತೆ. ಬಾಲಯೋಗಿ ಮಲೆ ಮಹದೇಶ್ವರರು ಬೆಟ್ಟದಲ್ಲಿ ಸಿಕ್ಕ ಹುಲಿಯನ್ನು ವಾಹನವನ್ನಾಗಿ ಮಾಡಿಕೊಂಡು ಬೆಟ್ಟವನ್ನು ಸುತ್ತುತ್ತಿದ್ದರು. ಲೋಕ ಕಲ್ಯಾಣಕ್ಕಾಗಿ ದೇಶ ಸಂಚಾರವಾಗಿ ಸಂಕಷ್ಟಗಳನ್ನು ಪರಿಹರಿಸಿ ಭಕ್ತರ ಸಂಕಷ್ಟಗಳನ್ನು ಬಗೆಹರಿಸಿದರು. ಮೊಟ್ಟ ಮೊದಲು ಎಣ್ಣೆ ಮಜ್ಜನ ಮಾಡಿದವರು ಸೆಟ್ಟಿ ಸರಗೂರಯ್ಯ ಮೂಗಪ್ಪ ಅವರು. ಸೆಟ್ಟಿ ಸರಗೂರಯ್ಯ ಅವರ ಮಡದಿ ರಾಮವ್ವ. ಮಲೆ ಮಹದೇಶ್ವರರು ಹುಲಿಯನ್ನು ತಮ್ಮ ವಾಹನವನ್ನಾಗಿ ಬಳಸುತ್ತಿದ್ದರು. ಹುಲಿಯ ಮೇಲೆ ಕುಳಿತು ಬೆಟ್ಟವನ್ನು ಸುತ್ತುತ್ತಿದ್ದರು ಎಂದು ಜನಪದ ಗೀತೆಗಳಲ್ಲಿ ಹೇಳಲಾಗಿದೆ. ಮಲೆ ಮಹದೇಶ್ವರ ಬೆಟ್ಟದ 7 ಶಿಖರಗಳಲ್ಲಿ ಆನುಮಲೆ, ಜೇನುಮಲೆ, ಕಾನುಮಲೆ, ಕಾಡುಮಲೆ, ಪಚ್ಚೆಮಲೆ, ಪಾವಳಮಲೆ, ಪೊನ್ನಮಲೆಗಳಲ್ಲಿ ಪವಾಡಗಳನ್ನು ಮಾಡಿದರು.